ಕರಿಬೇವು ಚಟ್ನಿಗೋಸ್ಕರ 4 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಬಾಣಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಏನು ಹಾಕಿರ್ಲಿಲ್ಲ ಅವಾಗ, ಸುಮ್ಮನೆ ಹಂಗೆ ಫ್ರೈ ಮಾಡಿದ್ದೀನಿ. ಈಗ ಅದೇ ಬಾಣಲಿಯಲ್ಲಿ ಕರಿಬೇವನ್ನ ತೊಳೆದು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಬೇಗ ಫ್ರೈ ಆಗುತ್ತಂತೇಳಿ ಫ್ರೈ ಮಾಡಿರೋ ಶೇಂಗಾ ಬೀಜ, ಮೆಣಸಿನಕಾಯಿ, ಕರಿಬೇವು, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲ ರೆಡಿ ಇದೆ. ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನಕಾಯಿ, ಶೇಂಗಾ ಬೀಜ ಹಾಕ್ಕೊಂಡು ಫಸ್ಟ್ ಒಂದ್ಸಲ ಮಿಕ್ಸಿ ಮಾಡಿಕೊಂಡು ಈಗ ಕರಿಬೇವು ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರಲ್ಲೇ ನೆನೆಸಿಟ್ಟಿರೋ ಹುಣಸೆಹಣ್ಣನ್ನು ಹಿಂಡ್ಕೋಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋದು. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ದೋಸೆಗಾಗಲಿ ಇಡ್ಲಿಗಾಗಲಿ ಚೆನ್ನಾಗಿರುತ್ತೆ ಇದು ಚಟ್ನಿ. ಕರಿಬೇವು ಫ್ಲೇವರ್ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲ್ ಶೇಂಗಾ ಬೀಜ ಚಟ್ನಿ ಮಾಡ್ತೀವಲ್ಲ ಅದೇ ಪ್ರಾಸೆಸ್ಸು. ಕರಿಬೇವು ಅಂತ ಎಕ್ಸ್ಟ್ರಾ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿರ್ತೀವಿ. ಒಗ್ಗರಣೆಗೋಸ್ಕರ ನಾನು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನಕಾಯಿ